ಆರಂಭದ ದಿನದಿಂದಲೂ ಕೂಡ ಬಿಜೆಪಿ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಟ್ ಜೆಡಿಎಸ್ನ ನಡೆ ಏನು ಅನ್ನೋದು ಪ್ರಶ್ನೆ. ಆಗ್ಲೇ ಹೇಳಿದಂಗೆ ಬಿಜೆಪಿ ಇದನ್ನ ಆರಂಭದ ದಿನದಿಂದಲೂ ಕೂಡ ವಿರೋಧ ಮಾಡ್ತಾ ಇದೆ. ಬಟ್ ಜೆಡಿಎಸ್ ನಾಯಕರು ಯಾಕೋ ಈ ವಿಚಾರದಲ್ಲಿ ಜಾಣ ನಡೆ ಅನುಸರಿಸುತ್ತಿದ್ದಾರಾ ಅನ್ನೋದು ಪ್ರಶ್ನೆ. ಬಾನು ಮುಸ್ತಾಕ್ ಆಯ್ಕೆಯನ್ನ ನೇರವಾಗಿ ಇಲ್ಲಿ ತನಕ ಜೆಡಿಎಸ್ ನಾಯಕರು ವಿರೋಧ ಮಾಡಲೇ ಇಲ್ಲ. ಬಹಿರಂಗವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅಲ್ಪಸಂಖ್ಯಾತ ಮಹಿಳೆ ಅನ್ನೋ ಕಾರಣಕ್ಕೆ ಮೈತ್ರಿ ನಾಯಕರ ಆರೋಪದ ನಡುವೆ ದಳಪತಿಗಳು ಈ ನಡೆಯನ್ನ ಅನುಸರಿಸ್ತಾ ಇರೋದ್ರಿಂದ ಇಬ್ಬರ ಮಧ್ಯೆ ಸಮನ್ವಯದ ಕೊರತೆ. ಅಲ್ಪಸಂಖ್ಯಾತ ಜೊತೆಗೆ ಮಹಿಳೆ ಎಂಬ ಕಾರಣಕ್ಕೆ ವಿರೋಧ ಮಾಡ್ತಾ ಇಲ್ಲ ಜೆಡಿಎಸ್ ಅಂತ. ಬಿಜೆಪಿ ಜೊತೆ ಮೈತ್ರಿ ಇದ್ರೂ ಕೂಡ ತತ್ವ ಸಿದ್ಧಾಂತದಲ್ಲಿ ಜೆಡಿಎಸ್ ರಾಜಿ ಆಗ್ತಾ ಇಲ್ಲ. ಬಾನು ಮುಸ್ತಾಕ್ಗೆ ವಿರೋಧ ಮಾಡಿದ್ರೆ ಮತ ಕಳೆದುಕೊಳ್ಳುವ ಆತಂಕ ಇದೆಯಂತೆ. ಕ್ಷೇತ್ರದಲ್ಲಿರೋ ನಿರ್ಣಾಯಕ ಅಲ್ಪಸಂಖ್ಯಾತ ಮತ ಕೈತಪ್ಪಿ ಹೋಗುವ ಭೀತಿ ಜೆಡಿಎಸ್ನ ಕಾಡ್ತಾ ಇದೆಯಾ ಅಂತ. ಹೀಗಾಗಿ ಇಲ್ಲಿ ತನಕ ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನ ಜೆಡಿಎಸ್ ಎಲ್ಲೂ ಕೂಡ ಬಹಿರಂಗವಾಗಿ ವಿರೋಧ ಮಾಡ್ತಾ ಇಲ್ಲ. ಬದಲಾಗಿ ಸೈಲೆಂಟ್ ಆಗಿ ಜಾಣ ನಡೆಯನ್ನ ಅನುಸರಿಸೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಕಿದ್ದಾರೆ. ಆ ಮೂಲಕ ತಮಗಿರುವಂತಹ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಜೆಡಿಎಸ್ ನಿಂದ ಆಗ್ತಾ ಇದೆ ಅಂತ. ಸೊ ಮೈತ್ರಿ ಆದಾಗಿನಿಂದಲೂ ಕೂಡ ದಳಪತಿಗಳು ಈ ವಿಚಾರವನ್ನ ಹೇಳ್ತಾ ಇದ್ರು, ನಮ್ಮ ತತ್ವ ಸಿದ್ಧಾಂತದಲ್ಲಿ ರಾಜ್ಯ ಆಗಲ್ಲ, ಬದಲಾಗಿ ಚುನಾವಣೆಯಲ್ಲಿ ಮೈತ್ರಿ ಆಗಿ ಹೋಗ್ತೀವಿ ಅಂತ. ಸೊ ಈಗ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರದಲ್ಲೂ ಕೂಡ ತಮ್ಮ ತತ್ವ ಸಿದ್ಧಾಂತಕ್ಕೆ ಈ ಕ್ಷಣಕ್ಕೂ ಜೆಡಿಎಸ್ ಬದ್ಧವಾಗಿದೆ. ಅಲ್ಪಸಂಖ್ಯಾತ ಮಹಿಳೆ ಅನ್ನೋ ಕಾರಣಕ್ಕೆ ಇದನ್ನ ವಿರೋಧ ಮಾಡಿದ್ರೆ ನಮ್ಮ ವೋಟ್ ಬ್ಯಾಂಕ್ ಕೈ ತಪ್ಪಿ ಹೋಗಬಾರದು. ಕಾರಣ ನಮಗಿರುವಂತಹ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದೇ ವೋಟ್ ಬ್ಯಾಂಕ್. ಅದನ್ನ ಉಳಿಸಿಕೊಳ್ಳುವ ಪ್ರಯತ್ನ ಆಗ್ಲೇಬೇಕು ಅನ್ನೋ ಕಾರಣಕ್ಕೆ ಜೆಡಿಎಸ್ ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿರೋಧ ಮಾತುಗಳನ್ನಾಡದೆ ಸೈಲೆಂಟ್ ಆಗಿದೆ. ಬಟ್ ಬಿಜೆಪಿ ಇದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ವಿರೋಧ ಮಾಡ್ತಾ ಇರೋದ್ರಿಂದ ಮೈತ್ರಿ ನಾಯಕರಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ